ಆದಂತ ಶಂಕರ್ ಅವರೇ ಹಾಗೂ ಲೇಕ್ ಸೈಡ್ ಅಧ್ಯಕ್ಷರಾದಂತಹ ಅಜರ್ ಖಾನ್ ಅವರೇ ಹಾಗೂ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿರುವಂತಹ ಪ್ರಸನ್ನ ಕುಮಾರಿ ಅವರೇ ಮತ್ತು ಈ ಪ್ರಾಜೆಕ್ಟಿನ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಆಗಿರುವಂತಹ ನಮ್ಮ ವಿಜಯರಾಜ್ ಸಿಸೋಡಿಯಾರ್ ಅವರೇ ಮತ್ತು ಜಗದೀಶ್ ಅವರೇ, ನಿಜವಾಗ್ಲೂ ಈ ದಿನ ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ಲಿನ ಒಂದು ಕನಸು ನನಸಾಗುವಂತಹ ಒಂದು ಶುಭ ದಿನ ಅಂತ ಹೇಳ್ಬೋದು. ಹಲವಾರು ವರ್ಷಗಳಿಂದ ಈ ಮುಕ್ತಿಧಾಮವನ್ನ ನಾವು ಇಲ್ಲಿ ಮಾಡೋಣ ಅನ್ನುವಂತಹ ಒಂದು ಯೋಜನೆಯನ್ನ ನಾವೆಲ್ಲ ಕೂಡ ರೋಟರಿ ಮುಳಬಾಗಿಲು ಸೆಂಟ್ರಲ್ ಪರವಾಗಿ ರಮೇಶ್, ಕಡೆನಳ್ಳಿ ನಾಗರಾಜು ಹಾಗೂ ಎಲ್ಲ ಸದಸ್ಯರು ಇದನ್ನ ನಾವು ನೆನಪಲ್ಲಿ ಇಟ್ಕೊಂಡಿದ್ವಿ. ಅದನ್ನ ಸಕಾರಗೊಳಿಸೋದ್ರಲ್ಲಿ ಈಗಿನ ಅಧ್ಯಕ್ಷ ಆಗಿರುವಂತಹ ಶಂಕರ್ ಅವರು ಮುಂಚೂಣಿಯಲ್ಲಿ ನಿಂತಿರೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂದ್ಬಿಟ್ಟಿದೆ. ನಾನು ಎಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಒಂದು ಶುಭಾಶಯಗಳನ್ನ ಮತ್ತು ಹಾರ್ದಿಕವಾದಂತಹ ಒಂದು ವಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರೊಂದಿಗೆ ನಮ್ಮ ಜಿಲ್ಲಾ ಪಾಲಕರಾದಂತಹ ಅನಿಲ್ ಗುಪ್ತಾರ್ ಅವರು ತಮ್ಮ ಅಮೂಲ್ಯವಾದಂತಹ ಒಂದು ಕೊಡುಗೆಯನ್ನ ನೀಡಿದ್ದಾರೆ. ನಮ್ಮೊಂದಿಗೆ ಜಿಲ್ಲೆಯ ಇತರೆ ರೋಟರಿ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ಬ್ಯಾಂಗ್ಳೂರ್ ಲೇಕ್ ಸೈಡ್ ರೋಟರಿ ಸಂಸ್ಥೆಯವರು ಮುಂದೆ ಬಂದು ಮತ್ತು ಬನ್ನೇರ್ಘಟ್ಟ ರೋಟರಿ ಸಂಸ್ಥೆಯವರು ಹಾಗೂ ಸೌತ್ ಪಿರೇಡು ಸೌತ್ ಹೀಗೆ ಹಲವಾರು ರೋಟರಿ ಸಂಸ್ಥೆಗಳು ಇದರಲ್ಲಿ ಮುಂದೆ ಬಂದಿವೆ. ಇದ್ರ ಜೊತೆಯಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಸದಸ್ಯರೆಲ್ಲರೂ ಕೂಡ ವಿಶೇಷವಾಗಿ ರಮೇಶ್ ಅವರು ಇರ್ಬೋದು, ಪ್ರಭಾಕರ್ ಇರ್ಬೋದು, ಸತ್ಯಣ್ಣ ಇರ್ಬೋದು, ಕಾಡೇನಹಳ್ಳಿ ನಾಗರಾಜ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದಂತಹ ಒಂದು ಕೊಡುಗೆಗಳನ್ನು ನೀಡೋದಕ್ಕೆ ಮುಂದೆ ಬಂದಿದ್ದಾರೆ. ಸರಿತಾ ಬಾಲಾಜಿ ಅವರು ಹಾಗೂ ನಮ್ಮ ವಲಯದ ಝೋನಿನ ನಮ್ಮ ಝೋನ್ ಚೇರ್ಮನ್ ಆಗಿರುವಂತಹ ನಮ್ಮ ರಾಮಚಂದ್ರಪ್ಪನವರು, ಸೆಕ್ರೆಟರಿ ಆಗಿರುವಂತಹ ರಾಜ್ಕುಮಾರ್ ಅವರು, ಮತ್ತೆ ನಮ್ಮ ಫೌಂಡೇಶನ್ TRF ಫೌಂಡೇಶನ್ ಡೆಪ್ಯೂಟಿ ಚೇರ್ಮನ್ ಆಗಿರುವಂತಹ ನಮ್ಮ ಸುಧಾಕರ್ ಅವರು, ಹಾಗೂ ಕೋಲಾರ ಅಧ್ಯಕ್ಷರಾದ ಪ್ರಭಾಕರ್, ಮತ್ತೆ ನಂದಿನಿ ಅಧ್ಯಕ್ಷ ಆದಂತಹ ಶಶಿ ಅವರು, ಹಾಗೂ ಮತ್ತೆ ಲೇಕ್ ಸೈಡಿನ ಅಧ್ಯಕ್ಷ ಆಗಿರುವಂತಹ ರವಿ ಅವರು, ಕಾರ್ಯದರ್ಶಿಗಳಂತ ಶಶಿ ಅವರು, ಕೋಲಾರ ಲೇಕ್ ಸೈಡ್ ಹೀಗೆ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ. ಮತ್ತೆ ಕಲೆಕ್ಟಿವ್ ಆಕ್ಷನ್ ನಮ್ಮ ರಮೇಶ್ ಅವರು, ಇವರೆಲ್ಲರೂ ಕೂಡ ಮುಂದೆ ಬಂದು ಇದನ್ನ ಸಕ್ಸಸ್ ಮಾಡೋದ್ರಲ್ಲಿ ತಮ್ಮ ಅಮೂಲ್ಯವಾದಂತಹ ಹಣ ಧನ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇದು ಕೆಲವೇ ದಿನಗಳಲ್ಲಿ ನಮ್ಮ ಒಂದು ಟಾರ್ಗೆಟ್ ಪ್ರಕಾರ, ಅಧ್ಯಕ್ಷರ ಒಂದು ಗುರಿ ಪ್ರಕಾರ 6 ತಿಂಗಳಲ್ಲಿ ಕಾರ್ಯಕ್ರಮವನ್ನ ನಾವು ಮುಗಿಸಿ ಸಮಾಜಕ್ಕೆ ನೀಡಬೇಕು ಅಂತ ನಾವಿದ್ದೀವಿ. ಇದರೊಂದಿಗೆ ನಿಮ್ಮ ಮೀಡಿಯಾದವರು ಕೂಡ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನ ನೀವು ನೀಡಿದ್ದೀರಾ. ಮುಂದೆ ಇದನ್ನ ಹೆಚ್ಚು ಪ್ರಚಾರ ಪಡಿಸಿ ಹಲವು ದಾನಿಗಳು ಮುಂದೆ ಬರೋ ತರ ತಾವು ನಮ್ಗೆ ಸಹಕರಿಸ್ತೀರಾ ಅಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ವಂದಿಸುತ್ತಾ, ಈ ಕಾರ್ಯ ಶುಭಪ್ರದವಾಗಲಿ, ಸಮಾಜಕ್ಕೆ ಸರ್ವ ಜನಾಂಗದವ್ರಿಗೂ ಕೂಡ ಅಷ್ಟೇ, ಇದು ಕೇವಲ ಒಂದು ಕಮ್ಯುನಿಟಿಗೆ ಅನ್ನೋದಂತಿಲ್ಲ, ಎಲ್ರಿಗೂ ಕೂಡ ಇದರ ಒಂದು ಬಳಕೆಗೆ ಅನುಕೂಲವನ್ನು ಕಲ್ಪಿಸಿಕೊಡುವಂತಹ ಒಂದು ಸಮಾಜ ಮುಖ್ಯವಾದಂತಹ ಒಂದು ಸರ್ವಿಸ್ ಅನ್ನ ರೋಟರಿ ಸಂಸ್ಥೆ ಮಾಡ್ತಾ ಇರೋದು ತುಂಬಾ ಶುಭದಾಯಕ ಅಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಹೇಳ್ತಾ ನನ್ಗೊಂದ್ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ. ರೋಟರಿ ಸೆಂಟ್ರಲಿನ ಒಂದು ಮಹತ್ವವಾದ ಕಾರ್ಯ ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ಯ ಸುಮಾರು ವರ್ಷಗಳಿಂದ, ಕಾರಣ ಗೋವಿಂದಾಮ ಅಂತಂತ ತಿರುಪ್ತಿಯಲ್ಲಿ ನಾನು ರವಿ ಅವರು ಸುಮಾರು ವರ್ಷಗಳಿಂದನೇ ನಾವು ಆ ಒಂದು ಪ್ರೋಗ್ರಾಮ್ಗೆ ಭೇಟಿ ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ನಮ್ಮ ಮುಳಬಾಗಿಲು ಮತ್ತೆ ಕೋಲಾರಲ್ಲಿ 2 ಕಡೆ ಮಾಡ್ಬೇಕನ್ನೋ ಒಂದು ಮಾತನ್ನ ನಾವು ಅದನ್ನ ಪ್ರೇರೇಪಣೆಯಿಂದ ನಾವು ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ವು. ಈ ಒಂದು ಕಾರ್ಯ ಇವತ್ತಿನ ದಿವಸ ಮುಳಬಾಗಿಲಲ್ಲಿ ಆಗ್ತಾ ಇರೋದು. ಇದಕ್ಕೆ ಸಹಕರಿಸ್ತಕ್ಕಂತ ಬೆಂಗಳೂರು ಲೇಕ್ ಸೈಡ್ ಆಗ್ಬೋದು, ಮತ್ತೆ ಇತರೆ ಹಲವಾರು ಕ್ಲಬ್ಗಳಾಗ್ಬೋದು. ಇವತ್ತಿನ ದಿವಸ ನಿಜವಾಗ್ಲೂ ನಮ್ಮ DG ಅವರು ಮತ್ತೆ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ಕೆ ಅವರು ಸದಾ ಕೈ ಜೋಡಿಸ್ತೀವಿ ಅಂತ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೂ ಮತ್ತೆ ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ಎಲ್ಲಾ ರೋಟರಿ ಅಧ್ಯಕ್ಷರುಗಳು, ನಮ್ಮ ಝೋನ್ ಅಧ್ಯಕ್ಷರುಗಳಿಗೂ ಮತ್ತೆ ಝೋನ್ ಚೇರ್ಮನ್ರಿಗೂ ಮತ್ತೆ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿ ಎಲ್ಲೇ ಒಂದು ಕಾರ್ಯಕ್ರಮ ನಮ್ಮ ಕೋಲಾರ ಝೋನ್ ಬಗ್ಗೆ ಬಹಳಷ್ಟು ಒಂದು ಒಳ್ಳೆಯ ಒಂದು ಕಾಳಜಿ ವಹಿಸಿರ್ತಕ್ಕಂಥ ನಮ್ಮ ಮೇಡಮ್ ಅವ್ರು, ನಿಜಕ್ಕೂ ನಾವು ಇಂಥ ಕಾರ್ಯದರ್ಶಿನ ಇವತ್ತು ನಮ್ಮ ಝೋನ್ಗೆ ಇದು ಬಹುಶಃ ಅದು ಮೂರನೇ ಸಲ ಭೇಟಿ ಅವ್ರದ್ದು. ಸೊ ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನಮ್ಮ ಕಡೆಯಿಂದನೂ ನಾವು ಸಹಕಾರ ಕೊಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಸೊ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಬಹಳಷ್ಟು ಏನು ಸ್ಪಿರಿಟ್ ಆಗಿದ್ದಾರೆ. ಅವ್ರು ನಿಜಕ್ಕೂ ಅವರ ಒಂದು ಏನು
ಫಾಸ್ಟ್ ಆಗಿ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳು ನೋಡಿದಾಗ ನಿಜಕ್ಕೂ ಬೇರೆಯವರೆಗೂ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ನಮ್ಮ ಪ್ರಭಾಕರ್ ಅವರು ಇಂಥ ಒಂದು ಕಾರ್ಯಕ್ರಮನ ಅವರು ಕೈಗೆತ್ತಿಕೊಳ್ಳಿ ಅಂತ ಅಂದ್ಬಿಟ್ಟು ಆಶಿಸುತ್ತಾ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ, ಸೊ ಈ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಮುಳುಬಾಗಿಲಿನ ಎಲ್ಲಾ ಸದಸ್ಯರಿಗೂ ಮತ್ತೆ ಎಲ್ಲ ಬಂದಿರತಕ್ಕಂತ ಎಲ್ರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ರೋಟರಿ. ಎಲ್ರಿಗೂ ನಮಸ್ಕಾರ. ಏನು ಮುಳಬಾಗಿಲು ಸೆಂಟ್ರಲ್ ಕ್ಲಬ್ಬಿನ ವತಿಯಿಂದ ಬಹಳ ವರ್ಷಗಳಿಂದ ಒಂದು ಮಹತ್ವವಾಗಿರ್ತಕ್ಕಂಥ ಯೋಜನೆಯನ್ನ ಮಾಡ್ಬೇಕು ಅನ್ಕೊಂಡಿದ್ದು ಇವತ್ತು ಫಲಕಾರಿಯಾಗಿರ್ತಕ್ಕಂಥದ್ದು ಬಹಳ ಸಂತೋಷಕರ ವಿಚಾರ. ಮುಕ್ತಿಧಾಮ ಅಂತಕ್ಕಂಥದ್ದು ಇಂದಿನ ಒಂದು ವರ್ಷಗಳಲ್ಲೇ ಇದನ್ನ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಈ ವರ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರು ಒಂದು ಅಧ್ಯಕ್ಷತೆಯಲ್ಲಿ ಅವರು ಸುಮಾರು 8 ತಿಂಗಳಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಅನುಷ್ಠಾನಕ್ಕೆ ತರಬೇಕಂತೇಳಿ ಸುಮಾರು ಸಾರಿ ಅವರು ಬೆಂಗಳೂರಿಗೆ ಎಲ್ಲ ಬಂದು ನಮ್ಮ ಅನಿಲ್ ಗುಪ್ತಾ ಅವರು ಡಿ.ಜಿ. ಅವರ ಹತ್ರ ಎಲ್ಲ ಮಾತನಾಡಿ ಈ ಸಾರಿ ನಮ್ಮ ಅವಧಿಯಲ್ಲಿ ಈ ಒಂದು ಮುಕ್ತಿಧಾಮ ಒಂದು ಇದನ್ನ ಪ್ರಾಜೆಕ್ಟ್ ಅನ್ನ ಮುಗಿಸ್ಲೇಬೇಕು ಅಂತೇಳಿ ನಿಜವಾಗ್ಲೂ ಅವರು ಪ್ರಯತ್ನ ಮಾಡೋದ್ರಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಮಾನ್ಯ ಶಾಸಕರು ಅಮೃತ ಹಸ್ತದಿಂದ ಇವತ್ತು ಅದನ್ನ ಶಂಕುಸ್ಥಾಪನೆ ಮಾಡಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಡಿ.ಜಿ. ಅವರಾಗಿರ್ತಕ್ಕಂಥ ಅನಿಲ್ ಗುಪ್ತಾ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಬಂದು ಇವತ್ತು ಶಂಕುಸ್ಥಾಪನೆ ಮಾಡಿ ಇವತ್ತು ಅವರು ಬಹಳ ಮಹತ್ವವಾಗಿ ನಮ್ಮ ಡಿ.ಜಿ. ಅವರು ಕೋಲಾರ ಒಂದು ಝೋನ್ಗೆ ಸಾಕಷ್ಟು ಇವತ್ತು ಪ್ರಾಜೆಕ್ಟ್ಗಳನ್ನ ಈ ವರ್ಷ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಇದು ಕೂಡ ಒಂದು ಮಹತ್ವವಾಗಿರ್ತಕ್ಕಂಥ ರೋಟರಿ ಯೋಜನೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಯಾಕೆಂದ್ರೆ ಸಾರ್ವಜನಿಕವಾಗಿ ಎಲ್ಲರಿಗೂ ಹಿಂದೆ ಕೊರೋನಾದಲ್ಲಿ ಆದಂತ ಸಂದರ್ಭದಲ್ಲಿ ಜನತೆಗೆ ಆದಂತ ಕಷ್ಟಗಳನ್ನ ನೀಗಿಸುವ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆ ಇದು ಆಗಿದೆ. ಹಾಗಾಗಿ ರೋಟರಿ ಇದು ಒಂದು ಮಹತ್ವ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಹಾಗಾಗಿ ಈ ಒಂದು ಮುಳಬಾಗಿಲು ಸೆಂಟ್ರಲ್ನ ಎಲ್ಲ ಸದಸ್ಯರು, ಅಧ್ಯಕ್ಷರುಗಳಾಗಿ ಸದಸ್ಯರು ಎಲ್ಲರೂ ಕೂಡ ಕೊಡುಗೆಯಿಂದ ಕೊಟ್ಟು ಬೆಂಗಳೂರು ಲೇಕ್ ಸೈಡ್ ಇದರಲ್ಲಿ ಮಹತ್ವವಾಗಿರ್ತಕ್ಕಂಥ ಕೊಡುಗೆಯನ್ನ ಅವರು ಕೊಟ್ಟಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರಿ ಮೇಡಮ್ ಅವರು ಅದಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಒಂದು ಝೋನ್ ಗವರ್ನರ್ಗೆ ಇದಕ್ಕೆಲ್ಲ ರೀತಿಯಿಂದ ಜೊತೆಯಲ್ಲಿದ್ದೆಲ್ಲ ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಾಜೆಕ್ಟ್ಗೆ ನಮ್ಮ ಕೋಲಾರ ಝೋನ್ ಇಂದ ಹಲವಾರು ಅಧ್ಯಕ್ಷರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಕೋಲಾರ ಕ್ಲಬ್ಬಿನ ಪ್ರಭಾಕರ್ ಅವರು ಬಂದಿದ್ದಾರೆ, ಕಲೆಕ್ಟಿವ್ ಆಕ್ಷನ್ ಇವರು ರಮೇಶ್ ಬಂದಿದ್ದಾರೆ, ಮತ್ತೆ ಲೇಕ್ ಸೈಡ್ ರವಿ ಅವರು ಮತ್ತು ಶಶಿಕುಮಾರ್ ಬಂದಿದ್ದಾರೆ, ಕೋಲಾರ ಸೆಂಟ್ರಲ್ ಕ್ಲಬ್ನ ಶಶಿಕುಮಾರ್ ಅವರು ಬಂದಿದ್ದಾರೆ. ಸೊ ಹೀಗಾಗಿ ನಮ್ಮ ರಾಘವೇಂದ್ರ ಸರ್ ಎಲ್ಲರೂ ಕೂಡ ಇದರಲ್ಲಿ ರೊಟೇರಿಯನ್ಸ್ ಕೂಡ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಇದಕ್ಕೆಲ್ಲ ಮಾಧ್ಯಮದವರು ಕೂಡ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನಮ್ಮ ರೋಟರಿನಲ್ಲೇ ಒಂದು ಮಹತ್ವದ ಯೋಜನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದರ 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬಹಳ ಶುಭ ದಿನ. ನಾವು ಭೂಮಿ ಪೂಜೆ ಮಾಡಿದೀವಿ. ಸೊ ನಾವು ಶಂಕರ್ನ ನೋಡಿದೀವಿ 1-1.5 ವರ್ಷದಿಂದ. ಬಹಳ ಇದ್ರ ಬಗ್ಗೆನೇ ಯಾವತ್ತು ಮಾತಾಡಿದ್ರು ಬರೀ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಇದು ದೊಡ್ಡ ಪ್ರಾಜೆಕ್ಟ್ ಮಾಡ್ಲೇಬೇಕು ಅಂತ ಅವ್ರ ಕನಸಾಗಿತ್ತು. ಸೊ ಇದ್ರ ಹಿಂದೆ ಬಹಳ ಜನ ಪರಿಶ್ರಮ ಪಟ್ಟಿರ್ತೀರಾ. ಸೊ ಎಲ್ಲರಿಗೂ ಅಭಿನಂದನೆಗಳು. ಇವತ್ತು ಭೂಮಿ ಪೂಜೆ ಆಗಿದೆ. ಇನ್ನು 6 ತಿಂಗಳಿಗೆ 8 ತಿಂಗಳಿಗೆ ಮ್ಯಾಕ್ಸಿಮಮ್ ಇನಾಗ್ರೇಷನ್ಗೂ ಮಾಡಬೇಕು ಅಂತ ಕೊಡ್ತೀನಿ. ಅದಕ್ಕಾಗಿ ಏನೇ ಸಹಕಾರ ಇರಲಿ ಇವತ್ತಿಂದ ನಾವು ದಿನ ಪರಿಶ್ರಮ ಪಡೋಣ. ಮತ್ತೆ ಯಾರಿಗೆ ಇದು ದಾನಿಗಳು ಮಾಡಿದ್ದೀರಾ ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಬೇಯಿಸ್ಕೊಂತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ತುಂಬಾ ಶ್ರೇಷ್ಠವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರ್ಕೊಂಡಿದ್ದೀವಿ. ಇದು ಯಾಕೆ ಶ್ರೇಷ್ಠ ಅಂದ್ರೆ ಎಟ್ ದ ಎಂಡ್ ಆಫ್ ದ ಡೇ ಒಂದು ಹುಟ್ಟು ಸಾವು ಏನೋ ನಿಶ್ಚಿತ, ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ತುಂಬಾ ನಮ್ಮ ಶಂಕರ್ದು ಒಂದು ಕನಸಿತ್ತು. ಇದನ್ನು ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಮಾಡಬೇಕು, ಇದನ್ನು ಒಂದು ಗಾರ್ಡನ್ ತರ ಮಾಡಬೇಕು, ಅಷ್ಟು ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಸುಮಾರು ಸತಿ ತಿರುಪತಿ ಹೋಗಿ ಬಂದಿದ್ದಾರೆ. ಲಾಸ್ಟ್ 2.5-3 ತಿಂಗಳಿಂದ ನಾವು ತುಂಬಾನೇ ಕೂತಿದ್ವಿ. ಮೊನ್ನೆನೂ ರಾತ್ರಿ 10 ಗಂಟೆವರೆಗೆ ಮೀಟಿಂಗ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬರಬೇಕು, ಜನರಿಗೆ ಏನಾದ್ರು ಒಂದು ಒಳ್ಳೇದು ಮಾಡ್ಕೊಡ್ಬೇಕು ಅನ್ನೋದು ಅವ್ರದ್ದೊಂದು ಆಸೆ. ನಿಮ್ಮೆಲ್ಲರ ಸಹಕಾರದಿಂದ ಇದು ನೆರವೇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸೋಣ, ಇದನ್ನು ತುಂಬಾ ಚೆನ್ನಾಗಿ ಮಾಡೋಣ, ಒಂದು ಮಾದರಿ ಆಗ್ಬೇಕು. ಬೇರೆ ಊರವರು ಬಂದು ನಮ್ಮೂರಲ್ಲಿ ಈ ತರದ್ ಒಂದು ಮಾಡ್ಬೇಕು. ಆಮೇಲೆ ಏನೋ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಂದಾಗ ಅಟ್ಲೀಸ್ಟ್ ಆ ತೃಪ್ತಿ ಸಿಗ್ಬೇಕು. ಆ ತರ ಬ್ಯೂಟಿಫುಲ್ ಒಂದು ಚಿತಾಗಾರ ಮಾಡೋಣ ಅಂತ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅವ್ರ ಶಂಕರ್ ಅವರ ಆಸೆ. ಅವ್ರು ಎದ್ರೆ ನಿಂತ್ರೆ ಕೂತ್ರೆ ರಾತ್ರಿ ನಿದ್ದೆ ಎಲ್ಲೋ ಅದನ್ನ ಯೋಚನೆ ಮಾಡ್ತಾರೆ, ಇದು ಯಾವಾಗಪ್ಪ ರೆಡಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವೆಲ್ಲ ಸೇರಿ ಕೈ ಜೋಡಿಸಿ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.